ಸುಶೀಲೆ ಸೌಭಾಗ್ಯವತಿ ಸೌಭಾಗ್ಯವತಿ ಥರ ಹುಡುಗಿ ಸಿಗ್ಲಿ ಅಂತ ಮನೇಲಿ ಹರಕೆ ಹೊತ್ಕೊಂಡಿದ್ದಾರೆ ಸರ್. ಗಂಡ್ ದೇವ್ರಗ ಅಥವಾ ಹೆಣ್ ದೇವ್ರಗ? ಏನೋ ಯಾಕೋ ಈ ತರ ಮಾಡ್ತೀಯಾ? ಕರೆಕ್ಟ್ ಟೈಮ್ ಬರೋದಲ್ವೇನೋ? ಖಾಲಿ ಕೈಯಲ್ಲಿ ಹೋಗ್ತೀಯಾ ಅಥವಾ ಹೂವು ಹಣ್ಣು ಕಾಯಿ ಅದನ್ನು ಎಲ್ಲ ತಗೊಂಡು? ಅದು ಇದೆ. ಅಯ್ಯೋ ಅದು ಎಲ್ಲ ಇಲ್ಲಿತ್ತು. ನಿತ್ಯ ಅದೆಲ್ಲ ಆಲ್ರೆಡಿ ಇದರಲ್ಲಿದೆ. ಏನು ಏನಿದೆ ಅದರಲ್ಲಿ? ಐಟಮ್ಸ್ ಐ ಮೀನ್ ಗ್ರೋಸರೀಸ್ ಆಫ್ ಕೋರ್ಸ್. ನಾನು ಅದನ್ನೆಲ್ಲ ತಗೊಂತೀನಿ ಅಂತ ನಿನ್ಗೆ ಯಾರು ಹೇಳಿದ್ದು? ಹಾಯ್ ಮೇಡಮ್, ಟಾಪ್ ಶೆಲ್ಫ್ ಇಂದ ಏನಾದರೂ ಬೇಕಾದ್ರೆ ಕೇಳಿ, ನಾನು ಕೊಡ್ತೀನಿ. ನೋ ಥ್ಯಾಂಕ್ಸ್. ನಿತ್ಯ, ನಿಂಗೆ ನನ್ನ ಮೇಲೆ ಫೀಲಿಂಗ್ಸ್ ಚೇಂಜ್ ಆಗಿರ್ಬೋದು, ಆದರೆ ನಿನ್ನ ಫ್ರೈಡೇ ಶಾಪಿಂಗ್ ಲಿಸ್ಟ್ ಚೇಂಜ್ ಆಗಿಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಸಿ, ನಾನೇನು ತಗೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಪ್ಲೀಸ್ ನೀನು ಕೆಲಸ ನೋಡು. ಜಸ್ಟ್ ಗೆಟ್ ಲಾಸ್ಟ್. ಹುಡುಗಿ ಬುಟ್ಟಿ ತುಂಬಿಸಿ ಕೊಡೋದ್ರಿಂದ ಅವಳನ್ನ ಬುಟ್ಟಿಗೆ ಹಾಕೊಳಕ್ಕಾಗಲ್ಲ ಸೂರ್ಯ. ನನಗೆ ಗೊತ್ತು ಏನು ತಗೊಬೇಕು ಅಂತ. ನಂದೇ ಬಾಸ್ಕೆಟ್. ನಿತ್ಯ ಮೇಡಮ್, ತಗೊಳ್ದನ್ನೆಲ್ಲ ತಗೊಂಡು ಬಂದು ಕೊಟ್ಟಾಗ ತಗೊಳ್ಳಲ್ಲ ಅಂತ ಹೇಳಿ, ತಗೊಂಬಾರ್ದನ್ನೆಲ್ಲ ತಗೊಂಡು ಕಡೆಗೆ ತಗೊಂಡಿದ್ನೆಲ್ಲ ತಗೊಂಡಿದ್ದ ಕಡೆನೇ ಇಟ್ಟು ತಗೊಳ್ಳಲ್ಲ ಅಂತ ಹೇಳಿದ್ದನ್ನ ತಗೊಂಡು ಹೋಗ್ತಾ ಇದ್ದೀರಲ್ಲ, ಚೀಟಿಂಗ್ ಅಲ್ವಾ? ಲೈಫಲ್ಲಿ ಯಾವುದನ್ನಾದ್ರೂ ಯಾರನ್ನಾದ್ರೂ ಹಿಂದೆ ಬಿಟ್ಟು ಹೋಗ್ತೀವಂದ್ರೆ ಅದಕ್ಕೇನರ್ಥ? ಏನರ್ಥ? ಅದು ನಮಗೆ ಬೇಡ ಅಂತ. ಓ, ಹುಡುಗಿರು ಬೇಕು ಅಂದ್ರೆ ಬೇಡ ಅಂತ, ಬೇಡ ಅಂದ್ರೆ ಬೇಕು ಅಂತ ಅಲ್ವಾ? ಯಾರು ನಿನ್ನ ಯೂಸ್ಲೆಸ್ ಫ್ರೆಂಡ್ ಕರಣ್ ಹೇಳಿದ್ನಾ? ಅದೇನ್ ಕರೆಕ್ಟಾಗಿ ಗೆಸ್ ಮಾಡಿದೆ? ಹಳೇದ್ನ್ಯಾವುದು ಮರ್ತಿಲ್ಲ ನೀನು. ಓಕೆ, ನನ್ನ ಜಿಮೇಲ್ ಪಾಸ್ವರ್ಡ್ ಹೇಳು. ಯಾವನಿಗೆ ಗೊತ್ತು? ಗೆಟ್ ಲಾಸ್ಟ್. ಎಸ್, ಕರೆಕ್ಟ್. ವೈ ಕ್ಯಾಪಿಟಲ್. ವೈ ಕ್ಯಾಪಿಟಲ್. ಎಲ್ಲ ಬಂದಿದ್ದಾರಲ್ಲ, ಇದು ಸ್ಕೂಲೆಲ್ಲ ಯಾರು ಅಬ್ಸೆಂಟ್ ಆಗ್ಕೊಡ್ದು. ಸಿನ್ಸಿಯಾರಿಟಿ ಮಣಿ, ವೆರಿ ಗುಡ್. ವೇಸ್ಟ್ ಮಾಡಬಾರ್ದು. ಓಕೆ ಸರ್. ಕೋಟಿ ಕೋಟಿ ಲಾಸ್ ಆಗುತ್ತೆ. ಸಾರಿ ಸರ್. ಚೊಲ್ರೆ என்னடா தொங்குற? The bins will be leaving tonight for your shows, Anachi. You should receive them in 2 days, max. Handle with care. Yes, sir. Annachi will take care, sir. Full safe, sir. No problem. Yes, sir. Sir, you Samai report card, sir. Performance. Got it. And Bruce, take a good look too. Brimming stuff. Bruce, sir. Bro. Akadavale, sir. His own IC Samai performance. You know what, Anachi? Tell, sir. Bruce has never said anything good about anybody for past 5 years. But when he saw your report, he said, Anachi, you're awesome. And I like it. Thank you, sir. Thank you, sir. I am always awesome, sir. Unfortunately, yes, sir. We will miss you once you retire. No, sir. I am not missing, sir. Sir, I love... What Annachi day? ಹೆಸರು ಚಿನ್ನ ಅಂತ. ಇದು
I have prepared a special powder. This will be a mega hit in the market. The package will reach you in another 45 minutes, Zeus. Make sure it reaches India safely. Will do, boss. I just spoke to Anachi and everything's under control. They are waiting. And I'm waiting to show the world who I am. ಪೌಡ್ರ್ ಫ್ಯಾಮಿಲಿಗೆ ಬ್ರೂಸ್ಲಿನೇ ಬಿಗ್ ಡ್ಯಾಡಿ ಆಗಿದ್ರು ಅವನ ಬಿಗ್ಗೆಸ್ಟ್ ಎನಿಮಿನೇ ಅವ್ರ ಡ್ಯಾಡಿ. ಡಾಕ್ಟರ್ ಆಗಿದ್ದ ಬ್ರೂಸ್ಲಿ ಅಪ್ಪ ಅಮ್ಮ ಮಕ್ಕಳನ್ನ ದೊಡ್ಡವರಾದಾಗ ಏನಾಗ್ತಿರೋ ಅಂತ ಕೇಳಿದಾಗ ಏನು ಹೇಳ್ದೆ ಅಂಡು ಕೇರ್ಕೊಂಡು ನಿಂತಿದ್ದ ಬ್ರೂಸ್ಲಿ. ಗಿಡ ಆದ್ರೂ ಬೆಂಡಾಗ್ಲಿಲ್ಲ, ಮರ ಆದ್ರೂ ಬೆಂಡಾಗ್ಲಿಲ್ಲ. ಹತ್ತು ಡಿಗ್ರಿ ತಗೊಂಡವ್ರ ಫ್ಯಾಮಿಲಿಲಿ 10ನೇ ಕ್ಲಾಸ್ಗೆ ಸುಸ್ತಾದ ಬ್ರೂಸ್ಲಿನ ನೋಡಿ ನಮ್ಮ ವಂಶಕ್ಕೆ ನೀನು ಕಳಂಕ ಅಂತ ಇವರಪ್ಪ ಜಾಡ್ಸ್ ಒದ್ದಿದ್ದ ಸ್ಪೀಡ್ಗೆ ಸೀದಾ ಮುಖಗಳೆಲ್ಲ ಒಂದೇ ತರ ಕಾಣೋ ಚೀನಾಗೆ ಬಂದು ಬಿದ್ದ. ಅಷ್ಟರಲ್ಲಿ ಪ್ರಪಂಚನೇ ಲಾಕ್ಡೌನ್ ಆಗಿ ವುಹಾನಲ್ಲಿ ಸೈಂಟಿಸ್ಟ್ಗಳೆಲ್ಲ ಬಾವುಲಿ ಹಿಡಿತಿದ್ರೆ ಬ್ರೂಸ್ಲಿ ಮಾತ್ರ ಬಾಗ್ಲಾಕೊಂಡು 4 ಗೋಡೆಗಳ ಮಧ್ಯ ಪ್ರಪಂಚನೇ ಸೃಷ್ಟಿ ಮಾಡ್ದ. ಈಗ ಈ ಸೃಷ್ಟಿನ ಪ್ರಪಂಚಕ್ಕೆ ವಾಪಸ್ ಕೊಡ್ತಾ ಇದ್ದಾನೆ. ಅನ್ಯಾಯಕಾರಿ ಬ್ರಹ್ಮ ಈ ಸುಂದರನ ಸನ್ಯಾಸಿ ಮಾಡಬಹುದೇ, ಈ ಸುಂದರನ ಸನ್ಯಾಸಿ ಮಾಡಬಹುದೇ. ಗೋಪಾಲ ಕಾಮಾನೈಸೆ ಅಪ್ಶಕನ ಎಷ್ಟ್ ಸರ್ತಿ ಹೇಳಿದ್ದೀನಿ, 100 ಅಲ್ಲ 101 ಕೊಡ್ಬೇಕು ಅಂತ. ಸೆಂಟಿಮೆಂಟಲ್ ನೋಡ್ತಾ ಇರು ಮಾಮ, 101. ಈ ಸರಿ 100ಕ್ಕೆ 101%. ನಾವು ನೋಡಕ್ ಹೋಗೋ ಹುಡುಗಿ ಓಕೆ ಅಂದೆ ಅಂತಲೇ ತಿಳ್ಕೋ. ಓವರ್ ಕಾನ್ಫಿಡೆನ್ಸ್. ಅದಕ್ಕೆ ಡಬಲ್ ಡಿಜಿಟ್ ಹುಡುಗಿರ್ ನೋಡಿದ್ರು ನೀನಿನ್ನು ಸಿಂಗಲ್ ಆಗೇ ಇರೋ. ಅಯ್ಯ ಬ್ಲಡಿ ಮಾಮ, ಗನ್ನಿಗೊಂದು ಗುಂಡು ಹೆಣ್ಣಿಗೊಂದು ಗಂಡು ಅಂತ ಬ್ರಹ್ಮ ಯಾವತ್ತ ಬರ್ದಿಟ್ಟಿದ್ದಾನೆ ತಿಳ್ಕೋ. ಅಪ್ಪ ತಂದೆ, ಈ ದರಿದ್ರ ಬರಗೆಟ್ಟ ಡೈಲಾಗ್ನ ಹುಡುಗಿ ಮುಂದೆ ಮಾತ್ರ ಹೇಳ್ಬೇಡ. ಮತ್ತೆ? ನಿನ್ ಹೈಸ್ಕೂಲ್ ಲವ್ ಸ್ಟೋರಿಗಳನ್ನಂತೂ ಹೇಳಲೇಬೇಡ. ಮೈ ಉಗಾಂಡ ಉದ್ದಿನೋಡೆ ಉಗಾಂಡ ಉದ್ದಿನೊಡೆ ಮಾಡೋ ವಿಧಾನ ಅಂತೂ ಬೇಡವೇ ಬೇಡ. ಮೈ ಲವ್ಲಿ ರೀಲ್ಸ್, ನಿನ್ ರೀಲ್ಸ್, ನಿನ್ ಕೆಟ್ಟ ಮುಖದಲ್ಲಿ ಮಾಡಿರೋ ದರಿದ್ರ ರೀಲ್ಸ್ ನಂತೂ ತೋರಿಸ್ಲೇಬೇಡ. ಮತ್ತಿನ್ನೇನ್ ಮಾಡ್ಬೇಕು ಮಾಮ, ಮತ್ತಿನ್ನೇನ್ ಮಾಡ್ಬೇಕು? ಹೇಗ್ ಬಿಹೇವ್ ಮಾಡ್ಬೇಕು ಅನ್ನೋದರ ಯೂಟ್ಯೂಬ್ ವಿಡಿಯೋಸ್ ಕಳ್ಸಿದ್ದೆ, ನೋಡ್ದೆ ತಾನೆ? ನೋ ಮಾಮ ನೋ. ವರ್ಜಿನಿಟಿ ಕಳ್ಕೊಳ್ಳೋ ಅರ್ಜೆಂಟಲ್ಲಿ ವರ್ಜಿನಾಲಿಟಿ ಕಳ್ಕೋಬಾರ್ದು. ಐ ವಿಲ್ ಆಲ್ವೇಸ್ ಬಿ ಮೈ ಸೆಲ್ಫ್. ಟಡಾ 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 ಟಡಾ. ಆಲ್ ದಿ ಬೆಸ್ಟ್ ಮುಂಡ ಮೋಡ್ಸು. ಹೇಳ್ಬೇಕಿತ್ತ ಅದನ್ನ ನೀನೀಗ ಹೇಳಲೇಬೇಕಿತ್ತ? ಯಾಕ್ರಣ್ಣ ಆಲ್ ದ ಬೆಸ್ಟ್ ಹೇಳತ್ತಪ್ಪ. ಹೋದ್ ಸತಿನು ಹೇಳಿದ್ದೆ ಆಲ್ ದ ಬೆಸ್ಟ್ ಅಂತ. ಏನಾಯ್ತು ಗೊತ್ತಾ? ನನ್ ನಾಯಿಗೆ ಹುಡ್ಗ ಇಷ್ಟ ಆಗ್ಲಿಲ್ಲ ಅಂದ್ಮೇಲೆ ನನ್ಗೂ ಇಷ್ಟ ಇಲ್ಲ. ಆ ನಾಯಿ ಬಾಲ ಆಡಿಸ್ಲಿಲ್ಲ ಅಂತ ನಮ್ಮನ್ನ ಗೇಟ್ ಒಳಗೂ ಬಿಟ್ಕೊಳ್ಳಿಲ್ಲ. ಎಲ್ಲ ಅಯ್ಯೋ ಬಿಡು ಮಾಮ, ಬಿಡು ಮಾಮ, ಬಿಡು ಮಾಮ. ಶಿವ ಕಣ ಗೋಪಾಲ ಬಾಯ್. ಬಾ ಮಾಮ. ಅಣ್ಣಾಚಿ ಒಬ್ಬ ಮನುಷ್ಯನೆಲ್ಲ ಕಳಿಸ್ತಾನೆ. ಇರಿಟೇಷನ್. ಲೋ, ಇದು ಹಸುಗೆ ಹಾಲು ಜಾಸ್ತಿ ಆಗ್ಲಿ ಅಂತ ಕೊಡೋ ಇಂಜೆಕ್ಷನ್. ಇದನ್ನ ಹೋಗಿ ಅವನಿಗೆ ಕೊಟ್ಟಿದ್ಯಲ್ಲ. ಹೊರಗಡೆ ಯಾವ್ದೋ ಹಸು, ಸೌಂಡು ಅದರದ್ದು, ಇವಂದಲ್ಲ. ಇಂಪ್ರೂವ್ಮೆಂಟ್ ಇದೆ. ಹಾಲು ಬಂದ್ರೆ ಹೇಳು. ಹಾ ಸರಿ ಸರ್. ಹಾಲ್ ಥೋ, ಪ್ರಜ್ಞೆ ಬಂದ್ರೆ ಹೇಳ. ಏನು ಬಂದ್ರು ನಿಮ್ಗೆ ಹೇಳ್ತೀನಿ ಬಿಡಿ. ಮನೆ ಹುಡ್ಕಕ್ಕೆ ಕಷ್ಟ ಆಗಿಲ್ಲ ತಾನೆ? ಏನಿಲ್ಲ ಏನಿಲ್ಲ ಏನಿಲ್ಲ. ಮಗಳು ರೆಡಿ ಆಗ್ತಿದ್ದಾಳೆ, ಇನ್ನೇನು ಬಂದ್ಬಿಡ್ತಾಳೆ. ಬರ್ಲಿ ಬರ್ಲಿ ಬರ್ಲಿ. 3 ಸತಿ ಒದರಬೇಡ. 3 ನಿನ್ನ ಲಕ್ಕಿ ನಂಬರ್. 2 ಸತಿ ಹೇಳು ಸಾಕು. ಓಕೆ. ನಮ್ ಪವನ್ ತುಂಬಾ ಒಳ್ಳೆ ಹುಡುಗ. ಪಾಪ ಸ್ವಲ್ಪ ವರ್ಷದಿಂದ ಅವ್ರ ಅಪ್ಪ ಅಮ್ಮ ಹೋಗ್ಬಿಟ್ರು. ಹೌದೌದು, ಆಕ್ಸಿಡೆಂಟ್ ನಲ್ಲಿ.
ಈಗ ಇಂಜಿನಿಯರು. ಸಾಫ್ಟ್ವೇರ್ ಇಂಜಿನಿಯರ್, ವರ್ಕ್ ಫ್ರಮ್ ಹೋಮ್. ನಮ್ಮ ಮಗಳು ಕೂಡ 2 ವರ್ಷದಿಂದ ವರ್ಕ್ ಫ್ರಮ್ ಹೋಮ್. ಸೂಪರ್. ಒಂದೇ ವೈಫೈಗೆ ಇಬ್ರು ಕನೆಕ್ಟ್ ಆಗ್ಬಿಡ್ಬೋದು. ಹಾಗೆ ನಿಮಗೆ ವೈಫೈ ಪಾಸ್ವರ್ಡ್ ಏನಾದ್ರು ಬೇಕು ಅಂತಂದ್ರೆ ಈಗಲೇ ಕೊಟ್ಬಿಡ್ತೀನಿ. ಓವರ್ ಆಯ್ತು, ಸಮಾಧಾನ ಮಾಡ್ಕೋ. ಇನ್ನೂ ಹುಡುಗಿ ಒಪ್ಪಿಲ್ಲ. ಪೂಜಾ ಬಾಮ್ಮ. ಮೊದ್ಲು ಅವ್ರಿಗೆ ಕೊಡ್ಬೇಕಾಗಿತ್ತು. ನೀವು ಫಸ್ಟ್ ತಗೊಳ್ಳಿ. ನೀನಾ? ಓ, ನೀವು ಪೂಜಾ, ಏಜ್ 27, ಮ್ಯಾರಿಟಲ್ ಸ್ಟೇಟಸ್ ಸಿಂಗಲ್ ಸರ್. ವೆರಿ ಗುಡ್. ಥ್ಯಾಂಕ್ ಯು ಸರ್. ಸರ್ ಅಲ್ಲ, ಪವನ್. ಓಕೆ. ಐ ಆಮ್ ವೆರಿ ಇಂಪ್ರೆಸ್ಡ್ ವಿತ್ ಯುವರ್ ರೆಸ್ಯೂಮೆ. ಯು ಆರ್ ಪರ್ಫೆಕ್ಟ್ಲಿ ಫಿಟ್ ಟು ಬಿ ಮೈ ಪಾರ್ಟ್ನರ್. ಪಾರ್ಟ್ನರ್? ಐ ಮೀನ್ ಪಾರ್ಟ್ ಆಫ್ ಅವರ್ ಟೀಮ್. ಓ, ಥ್ಯಾಂಕ್ ಯು ಸರ್. ಪ್ಯಾಕೇಜ್ ಎಷ್ಟು ಆಫರ್ ಮಾಡ್ತೀರಾ? 21 lakh per annum. ಓ, ರಿಯಲಿ? ನಿಮ್ದಲ್ಲ, ನಂದು. ಗೊತ್ತಿರಲಿ ಅಂತ ಹೇಳಿದೆ ಅಷ್ಟೇ. ಸೊ ನಿಮಗೇನು ಮದುವೆ ಆಗಿಲ್ಲ? ಮದುವೆ ಆಗೋ ಯೋಚನೆ? ನೋ ಸರ್, ರೈಟ್ ನೌ ಐ ಆಮ್ ಫೋಕಸಿಂಗ್ ಆನ್ ಮೈ ಕರಿಯರ್. ಮದುವೆ ಬಗ್ಗೆ ಸದ್ಯಕ್ಕಿನ್ನೂ ಪ್ಲ್ಯಾನ್ ಮಾಡಿಲ್ಲ ಸರ್. ಮಾಡಿರಬೇಕು. ಫೈನಾನ್ಷಿಯಲ್ ಪ್ಲಾನಿಂಗ್ ಇಂದ ಹಿಡಿದು ಫ್ಯಾಮಿಲಿ ಪ್ಲಾನಿಂಗ್ ತನಕ ಎಲ್ಲವನ್ನು ಮಾಡಿರಬೇಕು. ಈಗ ನನ್ನೇ ನೋಡಿ, ಇರೋದಕ್ಕೆ ಸ್ವಂತ ಮನೆ, ಓಡಾಡೋದಕ್ಕೆ ಸ್ವಂತ ಕಾರು, ಬ್ಯಾಂಕಲ್ಲಿ ಲಕ್ಷಾಂತರ ರೂಪಾಯಿ ಸೇವಿಂಗ್ಸು, ಜೊತೆಗೆ ಲೈಫ್ ಇನ್ಶೂರೆನ್ಸ್ ಕೂಡ ಇದೆ. ಅದಕ್ಕೆ ಒಬ್ಳು ನಾಮಿನಿ ಬೇಕಷ್ಟೇ. ಬಟ್ ಸರ್, ಅದಕ್ಕೆಲ್ಲ ಇನ್ನು ತುಂಬ ಟೈಮ್ ಇದೆ ಅನ್ಸುತ್ತೆ. ಟೈಮ್ ಇದೆ ಅಂತಾನೆ 35 ಆಗೋಯ್ತು. ಸರ್, ಆಕ್ಚುಲಿ ಐ ನೋ ನೀವು ಆ ಥರ ಕಾಣಿಸ್ತಿಲ್ಲ ಅಂತ ಹೇಳೋಕೆ ಬರ್ತಿದ್ದೀರ ತಾನೇ. ಪ್ರೀತಿಗೆ ಕಣ್ಣಿಲ್ಲ, ಮದುವೆಗೆ ವಯಸ್ಸಿಲ್ಲ. ನನಗೆ 35, ನಿಮಗೆ 27. 7 ವರ್ಷ ಡಿಫ್ರೆನ್ಸ್. 7 ಹೆಜ್ಜೆ ಇಡುವಷ್ಟರಲ್ಲಿ ಎಲ್ಲವೂ ಮಾಯ ಆಗ್ಬಿಡುತ್ತೆ. ನೀವು ಹ್ಞೂ ಅನ್ನೋದೇ ಆದರೆ ಸ್ವಲ್ಪನೂ ನಾಚಿಕೆ ಪಟ್ಕೊಡ್ದೆ ಅದೆಷ್ಟು ಬೋಲ್ಡಾಗಿ ಮಾತಾಡ್ದು ಅಂತ್ಯಾ. ಅವಳು ನಾಚ್ಕೋತಿರ್ಲಿಲ್ಲ, ನಿನಗ್ ನಾಚಿಕೆನೇ ಇಲ್ಲ. ಹೇ ತಗೋ, 100 ಹುಡುಗಿರ್ ರಿಜೆಕ್ಟ್ ಮಾಡಿದ್ರು ನಗ್ತಿಯಲ್ಲ. 99 ಮಾಮ, 99. ಒಂದೇ ಹುಡುಗಿ 2 ಸರಿ ರಿಜೆಕ್ಟ್ ಮಾಡಿದ್ಲು ಅಂತ 2 ಸರಿ ಲೆಕ್ಕ ಹಾಕ್ಬಾರ್ದು. ಸುಮನ್ ಭಾಯ್, ನನಗೆ ಅರ್ಜೆಂಟಾಗಿ ಒಂದು ಡೌಟು. ಅಲ್ಲ,